ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ಸಿಕ್ಕು 75 ವರ್ಷ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಈ ಬಾರಿ ಸ್ವಾತಂತ್ರ್ಯದ ಅಮೃತ ಮಹೋತ್ಸವವನ್ನ ಅದ್ದೂರಿಯಾಗಿ ಆಚರಿಸ್ತಾ ಇದೆ. ಅಷ್ಟೇ ಅಲ್ಲ, ಪ್ರತಿ ಮನೆಯ ಮೇಲೆ ತ್ರಿವರ್ಣ ಧ್ವಜ ಹಾರಿಸುವ ಹರ್ ಘರ್ ತಿರಂಗ ಅಭಿಯಾನಕ್ಕೆ ಕರೆ ನೀಡಿದೆ. ಹಾಗಿದ್ರೆ ಈ ಹರ್ ಘರ್ ತಿರಂಗ ಯೋಜನೆ ರೂಪುಗೊಂಡಿದ್ದು ಎಲ್ಲಿಂದ, ಅದರ ರೂವಾರಿ ಯಾರು ಅನ್ನೋದರ ಬಗ್ಗೆ ಹೇಳ್ತೀವಿ ಕೇಳಿ. ದೇಶದಾದ್ಯಂತ ಈಗ ಆಜಾದಿ ಕಾ ಅಮೃತ ಮಹೋತ್ಸವ ಸಂಭ್ರಮ ಮನೆ ಮಾಡಿದೆ. ಕೇಂದ್ರ ಸರ್ಕಾರ ಆಗಸ್ಟ್ 13ರಿಂದ 15ರವರೆಗೆ ಹರ್ ಘರ್ ತಿರಂಗ ಅಭಿಯಾನ ಹಮ್ಮಿಕೊಂಡಿದೆ. ಇದಕ್ಕಾಗಿ ಎಲ್ಲೆಡೆ ಭರದ ಸಿದ್ಧತೆ ನಡೀತಾ ಇದೆ. ಆದ್ರೆ ಈ ಹರ್ ಘರ್ ತಿರಂಗ ಅಭಿಯಾನ ಪರಿಕಲ್ಪನೆ ಹುಟ್ಟಿಕೊಂಡಿದ್ದು ಕರ್ನಾಟಕದಿಂದಲೇ. ಅದು ಕೂಡ ಹುಬ್ಬಳ್ಳಿ ಮೂಲದ ಕನ್ನಡಿಗ ದೀಪಕ್ ಬೋಚಗೇರಿ 7 ತಿಂಗಳ ಹಿಂದೆ ಹರ್ ಘರ್ ತಿರಂಗ ಅಭಿಯಾನ ನಡೆಸುವಂತೆ ಕೇಂದ್ರಕ್ಕೆ ಸಲಹೆ ನೀಡಿದ್ರು ಎಂಬ ವಿಚಾರ ಈಗ ಬೆಳಕಿಗೆ ಬಂದಿದೆ. ಪ್ರಧಾನಮಂತ್ರಿಗಳ ಕಚೇರಿಗೆ ಅಧಿಕೃತವಾಗಿ ಕಳೆದ ಜನವರಿಯಲ್ಲಿ ಮೈ ಗವರ್ನಮೆಂಟ್ ಐಡಿಯಾ ಬಾಕ್ಸ್ನಲ್ಲಿ ವಿವರವಾದ ಸ್ಲೋಗನ್ಗಳ ಜೊತೆ ಹರ್ ಘರ್ ತಿರಂಗ ಅಭಿಯಾನ ನಡೆಸುವಂತೆ ಸಲಹೆ ನೀಡಿದ್ರು. 75ನೇ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಆಚರಿಸುವ ಕುರಿತು ಮೋದಿಯವರು ಘೋಷಣೆ ಮಾಡಿದಾಗಲೇ ನಾನು ಏನಾದ್ರೊಂದು ಸಲಹೆ ನೀಡಬೇಕು ಎಂಬ ಮನದಾಸೆ ಹೊಂದಿದ್ದ ದೀಪಕ್ ಅವರು ಕೇಂದ್ರಕ್ಕೆ ಹರ್ ಘರ್ ತಿರಂಗ ಅಭಿಯಾನ ನಡೆಸುವಂತೆ ಕೇಳಿಕೊಂಡಿದ್ರು. ಏನು ಕೇಂದ್ರ ಸರ್ಕಾರ ಅಮೃತ ಮಹೋತ್ಸವದ ಹಿನ್ನೆಲೆಯಲ್ಲಿ ಹರ್ ಘರ್ ತಿರಂಗ ಅಂತ ಪ್ರತಿಯೊಂದು ಮನೆಯ ಮೇಲೆ ಒಂದು ರಾಷ್ಟ್ರೀಯ ಧ್ವಜವನ್ನು ಹಾರಿಸಬೇಕು ಅನ್ನುವಂಥ ಒಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಏನು ನಿರ್ಧಾರ ಕೈಗೊಂಡಿದೆ. ಈ ಒಂದು ಅಭಿಯಾನ ಆರಂಭಗೊಂಡಿದ್ದೇ ವಾಣಿಜ್ಯ ನಗರಿ ಹುಬ್ಬಳ್ಳಿಯಿಂದ ಎಂಬುವಂಥ ಹೆಮ್ಮೆ ನಿಜಕ್ಕೂ ನಮ್ಮ ಸಂತೋಷವನ್ನು ಇಮ್ಮಡಿಗೊಳಿಸ್ತಾ ಇದೆ. ಹೀಗೆ ಹಾಗಿದ್ರೆ ಈ ಒಂದು ಅಭಿಯಾನ ಎಲ್ಲಿಂದ ಆರಂಭವಾಯಿತು, ಈ ಆರಂಭಕ್ಕೆ ರೂಪುಗೊಂಡಿದ್ದಾದರೂ ಎಲ್ಲಿಂದ ಅನ್ನುವಂಥ ಒಂದು ವಿಶೇಷ ಒಂದು ಮಾಹಿತಿಯನ್ನು ನಿಮ್ಮ ಪಬ್ಲಿಕ್ ನೆಕ್ಸ್ಟ್ ಈ ರೀತಿ ಬಿಚ್ಚಿಡ್ತಾ ಇದೆ. ಇವತ್ತು ಏನು ದೀಪಕ್ ಬೋಜ್ಗೇರ್ ಎನ್ನುವಂಥ ಹುಬ್ಬಳ್ಳಿಯ ಒಬ್ಬ ನಿವಾಸಿಯವರು ಈ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಒಂದು ಪತ್ರದ ಮೂಲಕ ಮತ್ತು ಸಂದೇಶದ ಮೂಲಕ ಪ್ರತಿಯೊಂದು ಮನೆ ಮೇಲೂ ಕೂಡ ಅಮೃತ ಮಹೋತ್ಸವದ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಧ್ವಜವನ್ನು ಹಾರಿಸಬೇಕು ಅನ್ನುವಂಥ ನಿರ್ಧಾರವನ್ನು ಮತ್ತು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಈ ಕುರಿತು ನಮ್ಮ ಜೊತೆ ಮಾತಾಡಲಿಕ್ಕೆ ದೀಪಕ್ ಬೋಜ್ಗೇರ್ ಅವರೇ ನಮ್ಮ ಜೊತೆಯಲ್ಲಿದ್ದಾರೆ. ಸರ್, ಈ ಒಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಯಾವ ರೀತಿಯಾದಂಥ ಸಂದೇಶವನ್ನು ತಾವು ರವಾನೆ ಮಾಡಿದ್ದಾರೆ? ಸರ್, ಇದು ಜನವರಿ 28ರಂದು ನಾನು ಪ್ರಧಾನಮಂತ್ರಿಜಿಯವರಿಗಿದು ಮೈ ಗವ್ ಐಡಿಯಾ ಬಾಕ್ಸ್ ಅಂಥೇಳಿ ಒಂದು ಆ್ಯಪ್ ಇದೆ. ಅದರದಲ್ಲಿ ಒಂದು ಸಜೆಷನ್ ಕಳಿಸಿದೆ. ಅದರಲ್ಲಿ ಏನಂತಂದರೆ, ದೇಶದ ಪ್ರತಿಯೊಂದು ಮನೆಯಲ್ಲೇ ರಾಷ್ಟ್ರಧ್ವಜವನ್ನು ಹಾರಾಡಿಸಬೇಕು. ಎರಡನೇದ್ದು, ಈ ಬಾರಿ ಆಗುವುದಂಥ ಅಮೃತ ಮಹೋತ್ಸವದಂದು ಈ ಬಾರಿ ಅದನ್ನು ಇಂಪ್ಲಿಮೆಂಟ್ ಆಗಬೇಕು. ಮೂರನೇದ್ದು, ಘರ್ ಘರ್ ತಿರಂಗ ಹರ್ ಘರ್ ತಿರಂಗ ಅಂಥೇಳಿ ಒಂದು ಸ್ಲೋಗನ್ ಅದರಲ್ಲಿ ಬರೆದು ಕಳಿಸಿದ್ದೆ. ಇದು ಯಾಕಂತಂದರೆ, ನಾವು ನಮ್ಮ ಮನೆ ಮೇಲೆ ಪ್ರತಿ ವರ್ಷ 20 ವರ್ಷದಿಂದ ನಮ್ಮ ಮನೆಯ ಮೇಲೆ ನಾವು ಧ್ವಜಾರೋಹಣ ಮಾಡ್ತಾನೋ ಬಂದಿದ್ದೇವೆ. 26 ಜನವರಿ ಮತ್ತು ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನೋತ್ಸವದಂದು ಪ್ರತಿ ವರ್ಷ ನಾವು ಧ್ವಜಾರೋಹಣ ಮಾಡ್ಕೊತ ಬಂದಿದ್ದೇವೆ. ಈಗ ನಮ್ಮ ಮನೆಯ ಮೇಲೆ ಒಬ್ಬರೇ ಯಾಕೆ, ಪ್ರತಿಯೊಂದು ಮನೆಯ ಮೇಲೆ ಹಾರಾಡಿಸಿದ್ರೆ ಎಷ್ಟೊಂದು ಚೆನ್ನಾಗಿರ್ಬೋದು ಅಂತ ನಮ್ಮ ಭಾವನೆ. ಇದರದ್ದೇ ಇನ್ನೊಂದು ಇನ್ಸ್ಪೈರೇಷನ್ ಏನಂತಂದರೆ, ನಮ್ಮ ತಾಯಿಯವರು ಹುಟ್ಟಿದ ಹಬ್ಬ 26 ಜನವರಿ ರಿಪಬ್ಲಿಕ್ ಡೇ, ಗಣರಾಜ್ಯೋತ್ಸವ ದಿನದಂದು ನಮ್ಮ ತಾಯಿಯವರು ಬರ್ಡೇ. ಈ ಬಾರಿ 26 ಜನವರಿದಂದು ನಾನು ನಮ್ಮ ತಾಯಿಯವರಿಗೆ ಹೇಳಿದೆ ಏನಂತಂದರೆ, ಪ್ರತಿ ವರ್ಷ ನಾವು ನಮ್ಮ ಮನೆ ಮೇಲೆ ಧ್ವಜಾರೋಹಣ ಮಾಡ್ತೇವೆ. ಈ ಬಾರಿ ಪ್ರತಿಯೊಂದು ಮನೆ ಮೇಲೆ ನಮ್ಮ ಧ್ವಜಾರೋಹಣ ಮಾಡಿದರೆ ಎಷ್ಟು ಚೆನ್ನಾಗಿ ಇರ್ತದೆ. ಪ್ರತಿಯೊಂದು ಮನೆಯ ಮೇಲೆ ಧ್ವಜಾರೋಹಣ ಮಾಡೋದಂದರೆ ಎಷ್ಟು ಹೆಮ್ಮೆ ಪಡ್ಬೋದು. ದೇಶದ ಒಬ್ಬ ನಾಗರಿಕರು ಎಷ್ಟೊಂದು ಹೆಮ್ಮೆ ಪಡ್ಬೋದು ಅಂಥೇಳಿ ಈ ವಿಚಾರ ನಮ್ಮ ತಾಯಿಯವ್ರಿಗೂ ನಾನು ತಿಳಿಸಿದ ನಂತರ ನಮ್ಮ ತಾಯಿಯವರು ನಮ್ಮ ಇದ್ರ ಬಗ್ಗೆ ಹೇಳಿದರು, ಇಲ್ಲ ನೀವು ಮಾಡ್ಬೋದು, ಇದ್ರ ಬಗ್ಗೆ ನೀವು ಏನು ಮಾಡೋದು ಇದನ್ನು ಮಾಡು. ಅದ್ರ ಬಗ್ಗೆ ನಮ್ಗೆ ಇನ್ಸ್ಪೈರ್ಡ್ ಮಾಡಿದರು, ಮೋಟಿವೇಶನ್ ಮಾಡಿದರು. ಮಾಡಿದ ನಂತರ ನಾನೇನು ಮಾಡಿದರೆ ಅದ್ರ ಬಗ್ಗೆ ಆಲೋಚನೆ ಮಾಡಿದೆ, ವಿಚಾರ ಮಾಡಿದೆ ಏನು ಮಾಡಬೇಕು ಅಂಥೇಳಿ. 27ಗೆ ನಾನು ಇದ್ರ ಬಗ್ಗೆ ವಿಚಾರ ಮಾಡಿ 28 ಜನವರಿಗೆ ನಾನೇನು ಮಾಡಿದರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಮೈ ಗವ್ ಐಡಿಯಾ ಬಾಕ್ಸ್ ಮುಖಾಂತರ ಈ ಮೆಸೇಜನ್ನು ನಾನು ಅವ್ರಿಗೆ ನಮ್ಮ ಮೆಸೇಜ್ ಮಾಡಿದೆ, ಈ ಥರ ಮಾಡಬೇಕು ಅಂಥೇಳಿ. ಇದರಿಂದ ಏನಂತಂದರೆ, ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಎಷ್ಟೋ ಜನ ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿದ್ದಾರೆ, ತ್ಯಾಗ ಮಾಡಿದ್ದಾರೆ. ಇದೊಂದು ರಾಷ್ಟ್ರಧ್ವಜವನ್ನು ಹಾರಾಡಿಸಿದರೆ ಪ್ರತಿಯೊಬ್ಬರನ್ನು ನಾವು ನೆನೆಸ್ಬೋದು, ರಾಷ್ಟ್ರಾಭಿಮಾನವನ್ನು ನಮ್ಮಲ್ಲಿ ನಾವು ಉಕ್ಕಿ ಬರ್ಬೋದು ಅಂಥೇಳಿ ನನ್ನ ಒಂದು ಅನಿಸಿಕೆಯಿಂದ ನಾನು ಈ ವಿಚಾರವನ್ನು ನಾನು ಪ್ರಧಾನಮಂತ್ರಿಜಿಯವರಿಗೆ ಮೈ ಗವ್ ಬಾಕ್ಸ್ ಮುಖಾಂತರ ಕಳಿಸಿದ್ದೇನೆ. ಓಕೆ, ಅಲ್ಲಿಂದ ಏನಾದರೂ ರಿಯಾಕ್ಷನ್ ಬಂದಿದೆ?
ಹೌದು ಸರ್, ಯಾಕಂತಂದರೆ ಇಲ್ಲಿ ಮಾಡಿದ ನಂತರ ಕೆಲವು ಜನ ಇನ್ನು ಪೇಪರ್ದಲ್ಲಿ ನ್ಯೂಸ್ ಬಂತು, ಇದು ಹರ್ ಘರ್ ತಿರಂಗ ನ್ಯೂಸ್ ಬರ್ತಾ ಇದೆ ಅಂತೇಳಿ. ಈ ವಿಚಾರ ನಾನು ಕೆಲವೊಬ್ಬರು ನಮ್ಮ ಪ್ರಮುಖರು ನಮ್ಮ ವಿಷಯ ತಂದಾಗ ಅವ್ರು ಹೇಳಿದರು, ಈ ವಿಚಾರ ನೀವು ಒಂದು ಮಾಧ್ಯಮ ಮುಖಾಂತರ, ಒಂದು ಮೇಲ್ ಮುಖಾಂತರ, PMO ಮುಖಾಂತರ ನೀವು ಅವರನ್ನು ಒಂದು ಗ್ರ್ಯಾಟಿಟ್ಯೂಡ್ ಸಲ್ಲಿಸಬೇಕು, ಧನ್ಯವಾದವನ್ನು ಸಲ್ಲಿಸಬೇಕು ಅಂತೇಳಿ ನಾನು PMOಗೆ ಮತ್ತು ನಮ್ಮ ಪರ್ಸನಲ್ ಮೇಲ್ ಐಡಿಯಾ ಬಾಕ್ಸ್ದಿಂದ, ಟ್ವಿಟರ್ದಿಂದ ನಮ್ಮ ಪ್ರಧಾನಮಂತ್ರಿಜಿ ಅವರಿಗೆ ನಾನು ಅವ್ರಿಗೂ ಮೆಸೇಜ್ ಕಳಿಸಿದ್ದೆ. ಇದು ಏನು ಕನ್ಸಿಡರ್ ಮಾಡಿದಿರಿ, ಇದು ಒಂದು ತುಂಬ ಹೆಮ್ಮೆಯ ವಿಷಯ, ಇದು ಒಂದು ತುಂಬ ಖುಷಿಯಾಗಿದೆ ಅಂಥೇಳಿ ಗ್ರ್ಯಾಟಿಟ್ಯೂಡ್ನ ಅವ್ರು ಕಳಿಸಿದ ನಂತರ ಅಲ್ಲಿಂದ ನಮ್ಮ PMOದಿಂದ ನಮಗೆ ಮೆಸೇಜು ರಿಪ್ಲೈ ಬಂತು, ನೀವು ಮಾಡಿದ್ದನ್ನು ನಾವು ಸ್ವಾಗತ ಮಾಡ್ತಾ ಇದ್ದೇವೆ, ಯುವರ್ ಸಜೆಷನ್ ಹ್ಯಾಸ್ ಬಿ ವೆಲ್ಕಮ್ ಅಂಥೇಳಿ ಅಲ್ಲಿಂದ ನಂಗೆ ರಿಪ್ಲೈನೂ ಬಂತು. ಮತ್ತು ಈ ಥರ ಯಾವುದಾದ್ರು ಇತ್ತಂದರೆ ನಮ್ಮನ್ನು ಮತ್ತೆ ಕಳಿಸ್ರಿ ಅಂಥೇಳಿ ಆ ಮೆಸೇಜ್ ಬಂದ ನಂತರ ನನಗೆ ತುಂಬ ಇನ್ನೂ ಖುಷಿ ಆಯಿತು. ಮತ್ತು ಈಗ ತಮ್ಮ ತಾಯಿಯವರ ಜನ್ಮದಿನದ ಆಚರಣೆಯಲ್ಲಿ ಏನು ಇವತ್ತು ಮನೆ ಮೇಲೆ ರಾಷ್ಟ್ರೀಯ ಧ್ವಜವನ್ನು ಹಾರೈಸ್ತಾ ಇದ್ದರು, ಅದೇ ರೀತಿ ಈಗ ಪ್ರತಿಯೊಂದು ಆಗಸ್ಟ್ 15ರ ನಿಮಿತ್ತವಾಗಿ ಪ್ರತಿಯೊಂದು ಮನೆ ಮೇಲೂ ಕೂಡ ರಾಷ್ಟ್ರೀಯ ಧ್ವಜವನ್ನು ಹಾರಿಸಬೇಕು ಅನ್ನುವಂಥ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಮತ್ತು ತಾಯಿಯವರ ಜನ್ಮದಿನದ ಆಚರಣೆ ಮಾಡ್ತಿದ್ರು. ತಮ್ಮ ಮಗನ ಈ ಒಂದು ಕೆಲಸಕ್ಕೆ ಅವ್ರ ತಾಯಿಯವರು ಏನು ಹೇಳ್ತಾರೆ ಕೇಳೋಣ. ಮೇಡಮ್, ಏನು ಅನ್ನಿಸ್ತಾ ಇದೆ ತಮ್ಮ ಈ ಮಗನ ಈ ಸಾಧನೆಗೆ? ಇಲ್ರಿ, ಮಗ ಅಂದ, ಮಮ್ಮಿ ನಾನು ಪ್ರತಿ ಸಲ ನಾವು ನಮ್ಮ ಮನೆಗೆ ಒಂದೇ ಮಾಡ್ತೀವಿ, ಈ ಸಲ ಎಲ್ಲರಿಗೆ ಮನೆ ಜೆಂಡ ಹಚ್ಚಿದ್ರೆ ಹೆಂಗೆ ಅನ್ನಿಸ್ತದೆ ಮಮ್ಮಿ ಅಂತ ಕೇಳಿದಾರಿ. ಯಾಕಪ್ಪ, ನಮ್ಮ ಮನೆಗೆ ಮಾಡಿದರೆ ಅಷ್ಟೇ ನಮಗೆ ಖುಷಿ ಅನ್ನಿಸ್ತತಿ, ಮತ್ತೆಲ್ಲ ಮನೆಗೆ ಬಂದು ಅಂದ್ರೆ ತುಂಬ ಖುಷಿ ಅನ್ಸತ್ತೆಪ್ಪ ದೀಪಕ್, ಹಾಗೆ ಬಿಡಪ್ಪ ನೀನು ಒಂದು ಲೆಟರ್ ಅಂತ ಹೇಳಿದೆ. ನಮ್ಮ ಮಗ ಹಾಕಿದ್ದು ಲೆಟರ್ ನಮ್ಮ ಸರ್ ನರೇಂದ್ರ ಮೋದಿಯವ್ರ ಮಟ್ಟ ಹೋಗಿ ಮುಟ್ಟಿದೆ ಅಂದರೆ ಅವರು ನಮ್ಮ ಮಗಂದ ಅರಸಿ ಜೆಂಡಾ ಎರ್ಸು ಅಂಥೇಳಿ ಅವ್ರು ಏನು ಮಾಡಿದ್ರು ನೋಡ್ರಿ, ಆರ್ಡ್ರ್ ಕೊಟ್ಟ ಪೇಪರಾಗ ಅವ್ರಿಗೆ, ಅದು ನಮಗೆ ತುಂಬ ಖುಷಿ ಅನ್ನಿಸ್ತ್ರಿ. ಅದೇ ಅಂದೆ, ನೋಡಪ್ಪ ನೀ ಕಳಿಸಿದ್ದಿ, ಅದು ಪೇಪರ್ನಾಗ ಬಂತು, ತುಂಬ ಖುಷಿ ಅನ್ನಿಸ್ತಾ ಇದೆಯಪ್ಪ ನನಗೆ ಅಂತ ಹೇಳಿದೆ. ಇದಿಷ್ಟು ತಾಯಿಯವರ ಮಾತು. ಏನಂತಂದರೆ, ನಮ್ಮ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಒಬ್ಬ ಸಾಮಾನ್ಯ ಜನ ಇವತ್ತೇನು ನರೇಂದ್ರ ಮೋದಿ ಅವರಿಗೆ ಸಂದೇಶದ ಮೂಲಕ ಏನು ಒಂದು ನಿರ್ಧಾರಕ್ಕೆ ಒಂದು ಸಜೆಷನ್ ಮಾಡಿದ್ದಾರೆ. ಆ ಒಂದು ನಿರ್ಧಾರ ನಿಜವಾಗ್ಲೂ ಸ್ವಾಗತಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಪ್ರತಿಯೊಂದು ಮನೆ ಮೇಲೆ ಏನು ತ್ರಿವರ್ಣ ಧ್ವಜ, ತಿರಂಗ ಧ್ವಜವನ್ನು ಹಾರಿಸಬೇಕು ಅಂತ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಅದು ನಮ್ಮ ಹುಬ್ಬಳ್ಳಿಯವರೇ ಇವತ್ತಿನ ಮಟ್ಟಿಗೆ ಆ ಒಂದು ನಿರ್ಧಾರಕ್ಕೆ ಸಾಕ್ಷಿಯಾಗಿದ್ದಾರೆ ಎನ್ನುವಂಥದ್ದು ನಿಜಕ್ಕೂ ಒಂದು ಹೆಮ್ಮೆಯ ಸಂಗತಿಯಾಗಿದೆ. ಕ್ಯಾಮ್ರಾ ಪರ್ಸನ್ ಇಷ್ಟಿಂಗ ಜೊತೆ ಮಲ್ಲೇಶ್ ಸುರುಣಿಗೆ, ಪಬ್ಲಿಕ್ ನೆಕ್ಸ್ಟ್, ಹುಬ್ಬಳ್ಳಿ. ಕಳೆದ 20 ವರ್ಷಗಳಿಂದ ತಮ್ಮ ಮನೆಯ ಮೇಲೆ ಧ್ವಜ ಹಾರಿಸುವ ದೀಪಕ್ಗೆ ಇದು ಹವ್ಯಾಸವಾಗಿತ್ತು. ಹಾಗೆ ದೇಶದ ಪ್ರತಿಯೊಬ್ಬರ ಮನೆ ಮೇಲೆ ಧ್ವಜ ಹಾರಿಸಿದ್ರೆ ಹೇಗೆ ಎಂಬ ಕಲ್ಪನೆ ಮನದಲ್ಲಿ ಮೂಡಿದಾಗ ಕಳೆದ ಜನವರಿ 28ರಂದು ಈ ಕುರಿತು ಕೇಂದ್ರ ಸರ್ಕಾರಕ್ಕೆ ಇಮೇಲ್ ಮೂಲಕ ವಿವರವಾದ ಸಂದೇಶ ಕಳುಹಿಸಿದ್ರು. ಕೇಂದ್ರ ಸರ್ಕಾರ ತಮ್ಮ ಸಲಹೆ ಸ್ವೀಕರಿಸಿದ ವಿಚಾರ ತೀರಾ ಇತ್ತೀಚೆಗೆ ತಿಳಿದಿದೆ. ನಮ್ಮ ಮಹಿಳಾ ಮಂಡಳಿಂದ ಅನಂತ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತು ಅವರು ನಮ್ಮ ನಿವಾಸಿ, ಭಾವನಗರ ನಿವಾಸಿ, ಅವ್ರಿಗೆ ಮೋದಿಜಿಯವರು ಇಷ್ಟು ಚೆನ್ನಾಗಿ ಅವರು ಸಜೆಷನ್ ತೊಗೊಂಡು ಇದು ಮಾಡಿದ್ದಾರೆ, ನಮಗೆ ಭಾಳ ಖುಷಿ ಅನ್ನಿಸ್ತದೆ ರೀ. ಆದರೆ ನಮ್ಮ ಸಮಾಜ SSK ಸಮಾಜದವರು ಆತಲ್ಲ ರೀ, ಅದು ನಮ್ಗೆ ಭಾಳ ಖುಷಿ ಅನ್ನಿಸ್ತದೆ. ಇಲ್ಲಿ ಒಂದು ಅವ್ರು ಹೆಂಗೆ ಸಜೆಷನ್ ಅಂತ ಒಂದು ನ್ಯೂ ಥಾಟ್ಸ್, ಅಂದರೆ ಎಲ್ಲರ ಮೈಂಡಲ್ಲಿ ಇದು ಹೊಳೆಯೋದಿಲ್ಲ ಈ ಟೈಪ್ ಥಾಟ್ಸು. ಅವರಂತೂ ಎಕ್ಸ್ಟ್ರಾರ್ಡಿನರಿ ಏನೋ ಒಂದು ಮಾಡಬೇಕಲ್ಲ, ನಮ್ಮ ದೇಶಕ್ಕೆ ಏನೋ ಒಂದು ಕೊಡುಗೆ ಕೊಡಬೇಕಲ್ಲ ಅಂತೇಳಿ ಫಸ್ಟ್ ಅವ್ರ ಅಮ್ಮನ ಬಡ್ಡೆಯಿಂದ ಅವ್ರು ಸ್ಟಾರ್ಟ್ ಮಾಡಿದರು. ಅಂದರೆ ತಾಯಿಯಿಂದ ಏನೋ ಒಂದು ಮಾಡಿದ್ದು ಕೆಲಸ ಅದು ಸಕ್ಸಸ್ ಅಂತ ಹೇಳ್ತಾರೆ ಎಲ್ಲರೂ. ಫಸ್ಟ್ ತಾಯಿಯಿಂದನೇ ಇದು ಬಿಸ್ನೆಸ್ ಅಂತ ಅನ್ಕೋಬೋದು. ಏನೇ ಒಂದು ಅವ್ರ ಥಾಟ್ಸ್ ಅವ್ರ ಮಮ್ಮಿ ಬಡ್ಡೆಯಿಂದನೇ ಸ್ಟಾರ್ಟ್ ಮಾಡಿದ್ದಾರೆ. ಆವಾಗ ಅವ್ರ ಥಾಟ್ಸ್ ಬಂದಿದ್ದು ಮೈಂಡಲ್ಲಿ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿ ಅವರಿಗೆ ಅವ್ರು ಕಳಿಸಿದ್ರು. ಅವ್ರು ನಂಗೆ ಫಸ್ಟ್ ಎಲ್ಲ ಡಿಸ್ಕಷನ್ ಮಾಡಿದ್ರು. ಆ್ಯಕ್ಚುಲಿ ಇದು ಫೈಲೆಲ್ಲ ಮೇಂಟೈನ್ ಮಾಡಿದರೆ ನಾನು ಎಲ್ಲ ಕಳಿಸಿದ್ದೀನಿ ಟ್ವಿಟ್ರಲ್ಲಿ, ಈ ಟೈಪೆಲ್ಲ ಆಗಿದೆ ಅಂತೆಲ್ಲ ಚೆನ್ನಾಗಿ ಹೇಳಿದರು. ಬಟ್ ಅದು ಅವ್ರ ಥಾಟ್ಸನ್ನು ಅದು ಅಲ್ಲಿವರೆಗೂ ಮೈಂಡ್ಸೆಟ್ ಆಗಿ ಇವರಿಗೆ ಮೋದಿಯವರಿಗೆ ತಲುಪಿಸ್ಬಿಟ್ಟು ಮತ್ತು ಅದ್ರ ರಿವರ್ಸ್ ರಿಸಲ್ಟ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಒಟ್ಟಾರೆ 75ನೇ ಸ್ವಾತಂತ್ರ್ಯ ದಿನದ ಆಚರಣೆ ವಿಚಾರದಲ್ಲಿ ತ್ರಿವರ್ಣ ಧ್ವಜ ಹಿಡಿದು ಸಂಭ್ರಮಿಸೋದಿಕ್ಕೆ ಇಡೀ ದೇಶವೇ ತುದಿಗಾಲ ಮೇಲೆ ನಿಂತಿದೆ. ಹೀಗಿರಬೇಕಾದ್ರೆ ಇಂತಹದೊಂದು ಕಲ್ಪನೆ ಕನ್ನಡದ ನೆಲದಲ್ಲೇ ಹುಟ್ಟಿದ್ದು ಅನ್ನೋದು ಮತ್ತಷ್ಟು ಸಂತಸದ ವಿಚಾರ. ಕ್ಯಾಮರಾ ಪರ್ಸನ್ ಇಷ್ಟಲಿಂಗ ಪಾವಟೆ ಜೊತೆ ಮಲ್ಲೇಶ್ ಸೂರಣಗಿ, ಪಬ್ಲಿಕ್ ನೆಕ್ಸ್ಟ್, ಹುಬ್ಬಳ್ಳಿ. ಡೌನ್ಲೋಡ್ ಪಬ್ಲಿಕ್ ನೆಕ್ಸ್ಟ್.